ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರ್, ನೆನ್ನೆ ಕಾರ್ ಕಳೆದಿತ್ತು ಅಂತ ಕಂಪ್ಲೇಂಟ್ ಕೊಟ್ಟಿರಲ್ಲ, ಮೇಡಮ್ ಬಂದಿದ್ದಾರೆ. ಓಕೆ, ಕಳಿಸಿ. ಬನ್ನಿ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ಕಾರ್ ವಿಷಯ ಏನಾಯಿತು? ಹುಡುಕ್ತಾ ಇದ್ದೀವಿ ಮೇಡಮ್. ಬಟ್ ಏನು ಮಾಡೋದು, ಕಳ್ಳರು ಕೂಡ ನಮ್ಮಷ್ಟೇ ಬುದ್ಧಿವಂತರಾಗಿರ್ತಾರೆ. ಸ್ವಲ್ಪ ಟೈಮ್ ಕೊಡಿ. ಅಂಕಲ್, ನನಗೊಂದು ಡೌಟು. ಏನು ಪುಟ್ಟ? ಈ ಕಾರು ಬೈಕ್ ಎಲ್ಲ ಕಳ್ದೋದ್ರೆ ಹೆಂಗ್ ಹುಡುಕ್ತೀರಾ? ಅದು ಇಂಥ ಜಾಗದಲ್ಲೇ ಇದೆ ಅಂತ ನಿಮ್ಗೆ ಗೊತ್ತಾಗತ್ತೆ? ನೀವು ಮ್ಯಾಜಿಕ್ ಮಾಡ್ತೀರಾ? ನಿಮಗೆ ಮ್ಯಾಜಿಕ್ ಬರುತ್ತಾ? ಮ್ಯಾಜಿಕ್ ಏನಿಲ್ಲ ಪುಟ್ಟ, ಸ್ವಲ್ಪ ಬುದ್ಧಿ ಉಪಯೋಗಿಸ್ತೀವಿ ಅಷ್ಟೇ. ಸಾಮಾನ್ಯವಾಗಿ ಕಾರು ಬೈಕು ಎಲ್ಲ ಕಳ್ತನ ಮಾಡ್ತಾರಲ್ಲ, ಅವರೆಲ್ಲ ಒಂದು ಸೀಕ್ರೆಟ್ ಪ್ಲೇಸಲ್ಲಿ ಇಟ್ಟಿರ್ತಾರೆ. ಆಟೋಮೊಬೈಲ್ ಹಬ್ ಅಂತಾರಲ್ಲ, ಅಲ್ಲಿ ತೊಗೊಂಡೋಗಿರ್ತಾರೆ. ಹಂಗಂದ್ರೆ ಆಟೋಮೊಬೈಲ್ ಹಬ್ ಅಂದರೆ ಹೇಗೆ ಹೇಳಿ? ನಾರ್ಮಲ್ ಆಗಿ ಈ ಕಾರು ಬೈಕ್ದು ಸ್ಪೇರ್ ಪಾರ್ಟ್ಸ್ ಇರ್ತಾವಲ್ಲ, ಅದನ್ನು ಸೆಕೆಂಡ್ ಹ್ಯಾಂಡ್ಲು ಮಾರೋ ಅಂಗಡಿ ಇರುತ್ತೆ. ಆ ಥರದ್ದೇ ಕೆಲವು ಜಾಗನ ಅವರು ಗುರುತಿಸ್ಕೊಂಡಿರ್ತಾರೆ, ಅಲ್ಲಿ ಇಡ್ತಾರೆ. ನಾವು ಅಲ್ಲಿಗೆ ಹೋಗಿ ಚೆಕ್ ಮಾಡಿದ್ರೆ ಕಳ್ಳರು ಸಿಗ್ಬೀಳ್ತಾರೆ. ಹೌದಾ? ಆ ಥರ ಜಾಗ ಎಲ್ಲೆಲ್ಲಿದೆ ಅಂಕಲ್? ಇಂಥ ಕಡೆ ಅಂತ ಕಡೆ ಅಂತ ಹೇಳೋಕ್ಕಾಗೋದಿಲ್ಲ ಪುಟ್ಟ. ಈಗ ಎಲ್ಲ ಕಡೆ ಅವರು ಒಂದೊಂದು ಬ್ರಾಂಚ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವರು ಕದ್ದಿರೋ ಕಾರ್ನ ಕವರ್ಡ್ ಆಗಿರೋ ಗ್ಯಾರೇಜ್ನಲ್ಲಿಟ್ಟು ನಂತರ ಒಂದೊಂದೇ ಪಾರ್ಟ್ನ ತೆಗೆದು ಲಗೇಜ್ ಗಾಡಿನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿಬಿಡ್ತಾರೆ. ಹೀಗೂ ಬೇಕಾರಾಗ್ಬೋದು. ಹೌದು, ಇದನ್ನೆಲ್ಲ ನನ್ನ ಯಾಕೆ ಕೇಳ್ತಾ ಇದ್ದೀರಾ? ಏನು ನನ್ನ ಎಂಕ್ವೈರಿ ಮಾಡ್ತಾ ಇದ್ದೀರಾ? ಅಂಕಲ್, ಅದರೇ ಏನಿಲ್ಲ ಅಂಕಲ್, ಸುಮ್ಮನೆ ಜನರಲ್ ನಾಲೆಜ್ಗೋಸ್ಕರ ಕೇಳಿದ್ವಿ ಅಷ್ಟೇ. ಅಂಕಲ್, ಥ್ಯಾಂಕ್ಸ್ ಅಂಕಲ್, ಇಷ್ಟೆಲ್ಲ ಹೇಳಿದ್ದಕ್ಕೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮೇಡಮ್, ನಾವು ಕಷ್ಟಪಟ್ಟು ಹುಡುಕ್ತಾ ಇದ್ದೀವಿ, ಸಿಕ್ಕೇ ಸಿಗುತ್ತೆ. ಆದರೆ ನೀವು ಟೆನ್ಷನ್ ಮಾಡಿಕೊಂಡು ನಾನು ಹೇಳಿರೋ ಇನ್ಫಾರ್ಮೇಷನ್ ಇಟ್ಕೊಂಡು ನೀವೇ ಹುಡ್ಕೋದಕ್ಕೆ ಹೋಗಬೇಡಿ, ತುಂಬ ಡೇಂಜರಸ್ ಅದು. ಇದೊಂದು ಮಾಫಿಯಾ ಥರ ನಡೆಯುತ್ತೆ. ಅಂಥ ಜಾಗಕ್ಕೆ ನೀವೆಲ್ಲ ಹೋಗಬಾರ್ದು. ಅವರು ದೊಡ್ಡ ಕಳ್ಳರು, ಏನು ಮಾಡೋದಕ್ಕೂ ಹೇಸೋದಿಲ್ಲ. ಕಳ್ಳರಿಗೆ ಇದು ಹೊಟ್ಟೆಪಾಡು, ಒಂಥರ ಪ್ರೊಫೆಷನಲ್ ಬಿಸ್ನೆಸ್ ಇದು. ಅದಕ್ಕೋಸ್ಕರ ಅವ್ರು ಏನು ಬೇಕಾದರೂ ಮಾಡ್ತಾರೆ. ಹಾಂ ಸರ್, ಅರ್ಥ ಆಗುತ್ತೆ. ಮಕ್ಕಳು ಸುಮ್ಮನೆ ಹಾಗೆ ಕೇಳಿದ್ರು, ಜನರಲ್ ನಾಲೆಜ್ಗೆ. ಸರಿ, ಥ್ಯಾಂಕ್ ಯು ಸೊ ಮಚ್. ಬರ್ತೀವಿ. ಸರಿ, ಬಾಯ್ ಅಂಕಲ್. ಬಾಯ್ ಪುಟ್ಟ, ಬಾಯ್. ಅಮೃತಧಾರೆ, ನನ್ನ ಅಮೃತಧಾರೆ.